ಬೆಂಗಳೂರಿನ ಗುಂಡಿ ಬಿದ್ದ ರಸ್ತೆಗೆ ಬೇಸತ್ತ ಜನರು. ಪೋರ್ಷೆ ಕಾರಿನ ಬ್ಯಾನೆಟ್ ಮೇಲೆ ಸಿಮೆಂಟ್ ಮಿಶ್ರಣ. ಗಾಡಿ ನೋಡಿದ್ರೆ 200-300 ಸ್ಪೀಡ್ ಲಿಮಿಟ್ ಇರುವಂತ ಗಾಡಿಗಳನ್ನ ರಿಲೀಸ್ ಮಾಡ್ತಾರೆ. ರೋಡ್ ನೋಡಿದ್ರೆ 100 ಕಿಲೋಮೀಟರ್ 120 ಕಿಲೋಮೀಟರ್ಗಿಂತ ಮೇಲೆ ಓಡಿಸೋಕ್ಕಾಗುವಂತ ರೋಡೇ ಇಲ್ಲ ಇಡೀ ದೇಶ. ಸಿಮೆಂಟ್ ಕಲಸಿ ಗುಂಡಿ ಮುಚ್ಚಿ ಉದ್ಯಮಿ ಆಕ್ರೋಶ. ಎಸ್, ಬೆಂಗಳೂರಿನ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳಿಗೆ ಬೆಂಗಳೂರಿಗರು ರೋಸಿ ಹೋಗಿದ್ದಾರೆ. ಗುಂಡಿ ಮುಚ್ಚಿ ಅಂತ ಜನರು ಬೊಬ್ಬೆ ಹೊಡೆದುಕೊಂಡ್ರು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳ ಸಮಸ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ. ಬೆಂಗಳೂರು ರಸ್ತೆಗಳಲ್ಲಿರುವ ಗುಂಡಿಗಳು ರಾಷ್ಟ್ರಮಟ್ಟದಲ್ಲೂ ಸದ್ದು ಮಾಡಿತ್ತು. ಅಲ್ಲದೆ ಅದೆಷ್ಟು ಸಾರಿ ಅಧಿಕಾರಿಗಳ ವಿರುದ್ಧ, ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸಿ ಗುಂಡಿ ಮುಚ್ಚಲು ಆಗ್ರಹಿಸಿದ್ರೂ ಗುಂಡಿ ಸಮಸ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ. ಗುಂಡಿಗಳಿಂದ ಬೇಸತ್ತಿದ್ದ ಉದ್ಯಮಿಯೊಬ್ಬರು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಬೆಂಗಳೂರು ಮೂಲದ ಉದ್ಯಮಿ ಅಖಿಲ್ ಹೇಮಾದ್ರಿ ಎಂಬುವರು ತಮ್ಮ ಕೋಟಿ ಬೆಲೆಯ ಐಷಾರಾಮಿ ಪೋರ್ಷೆ ಕಾರನ್ನೇ ರಸ್ತೆ ದುರಸ್ತಿ ಕಾರ್ಯಕ್ಕೆ ಬಳಸಿಕೊಂಡು ಸುದ್ದಿಯಾಗ್ತಿದ್ದಾರೆ. ಅಖಿಲ್ ಹೇಮಾದ್ರಿ ಅವರು ಐಷಾರಾಮಿ ಪೋರ್ಷೆ ಕಾರಿನಲ್ಲಿ ಗುಂಡಿ ಇದ್ದ ರಸ್ತೆಗೆ ಬಂದು ಪೋರ್ಷೆ ಕಾರಿನ ಬ್ಯಾನೆಟ್ ಮೇಲೆಯೇ ಸಿಮೆಂಟ್ ಜಲ್ಲಿ ನೀರನ್ನು ಹಾಕಿ ಬಳಿಕ ಸಿಮೆಂಟ್ ಮಿಶ್ರಣ ಮಾಡಿ ಗುಂಡಿಗೆ ಉದ್ಯಮಿಯೇ ಕಾಂಕ್ರೀಟ್ ಹಾಕಿ ಗುಂಡಿ ಮುಚ್ಚಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದು ನೆಟ್ಟಿಗರು ಕಮೆಂಟ್ ಮಾಡಿ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಗಾಡಿ ನೋಡಿದ್ರೆ 200-300 ಸ್ಪೀಡ್ ಲಿಮಿಟ್ ಇರುವಂತ ಗಾಡಿಗಳನ್ನ ರಿಲೀಸ್ ಮಾಡ್ತಾರೆ. ರೋಡ್ ನೋಡಿದ್ರೆ 100 ಕಿಲೋಮೀಟರ್ 120 ಕಿಲೋಮೀಟರ್ಗಿಂತ ಮೇಲೆ ಓಡಿಸೋಕ್ಕಾಗುವಂತ ರೋಡೇ ಇಲ್ಲ ಇಡೀ ದೇಶದಲ್ಲಿ. ಉದ್ಯಮಿ ವಿಭಿನ್ನವಾಗಿ ರಸ್ತೆ ಗುಂಡಿ ಮುಚ್ಚುವಂತೆ ಸಂಬಂಧಪಟ್ಟ ಇಲಾಖೆಗೆ ವಿಡಿಯೋ ಮೂಲಕ ಚಾಟಿ ಬೀಸಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.